ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನೈಸರ್ಗಿಕವಾಗಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಸೋಪ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಮ್ಮ ಚರ್ಮಕ್ಕೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇರುತ್ತೆ, ಯಾವುದು ನಮ್ಗೆ ಅಲರ್ಜಿ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಾರ್ಮಲಾಗಿ ನಮಗೆ ಯಾವುದು ಸರಿ ಹೊಂದುತ್ತೆ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ನಾವು ಸೋಪ್ ಈ ರೀತಿ ಮಾಡ್ಕೋಬಹುದು. ನಾನಿಲ್ಲಿ ವೈಟ್ನಿಂಗ್ ಸೋಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಲೋವೆರಾ ತೊಗೊಂಡಿದ್ದೀನಿ, ಹಾಗೆ 2 ವಿಟಮಿನ್ ಕ್ಯಾಪ್ಸಲ್ಸ್ ತೊಗೊಂಡಿದ್ದೀನಿ, ಹಾಗೂ ಆಲೂಗಡ್ಡೆ ತೊಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ರೋಸ್ಮೇರಿ ಎಸೆನ್ಷಿಯಲ್ ಆಗಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಸೋಪ್ ಬೇಸ್ ತೊಗೊಂಡಿದ್ದೀನಿ. ಈಗ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಚೆನ್ನಾಗಿ ನೀಟಾಗಿ ಒಣಗಿಸ್ಕೊಳ್ಳೋಣ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಈಗ ಅಕ್ಕಿ ಶಾಂಪು ಬರುತ್ತೆ ಮತ್ತು ಸೋಪ್ ಬರುತ್ತೆ, ಫೇಸ್ ವಾಶ್ ಬರುತ್ತೆ. ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ, ಅಕ್ಕಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರೋ ಕಲೆಗಳು ಕಡಿಮೆ ಆಗುತ್ತೆ, ಸುಕ್ಕು ಕಡಿಮೆ ಆಗುತ್ತೆ. ಹಾಗೆ ಏನಾದರೂ ಸನ್ನಿಂದ ಟ್ಯಾನ್ ಆಗಿದ್ದರೆ ಸ್ಕಿನ್ನಿಂದ ಅದು ನಿವಾರಣೆ ಆಗುತ್ತೆ. ಈಗ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋಣ. ನೀರೆಲ್ಲ ಇದನ್ನು ತೆಗೆದುಬಿಟ್ಟು ನೀಟಾಗಿ 1 ಅವರ್ ಒಣಗಿಸ್ಕೊಳ್ತಾ ಇದ್ದೀನಿ. ಇದು ಒಣಗಿದ ನಂತರ ನಾವು ಮಿಕ್ಸಿ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದನ್ನು ತೆಗೆದುಕೊಳ್ತೀನಿ. ಈಗ ಒಣಗಿಸಿ ನಾವು ಚೆನ್ನಾಗಿ ಮತ್ತೆ ಪುಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೂತಾಗಿರಬೇಕು, ಪುಡಿ ಆಗಬೇಕು. ರಫ್ ಆಗಿದ್ದರೆ ಎಲ್ಲ ಮತ್ತು ಸೋಪಲ್ಲಿ ಅದೇ ರೀತಿ ರಫ್ ಸಿಗ್ತಾ ಇರುತ್ತೆ. ಸ್ಮೂತಾಗಾದರೆ ಇದನ್ನು ಒಂದು ಸ್ವಲ್ಪ ಜರಡಿ ಮಾಡ್ಕೊಬಿಡೋಣ. ಈಗ ನೀಟಾಗಿ ಇದು ಜರಡಿ ಆಗಿದೆ. ಈಗ ಇದೇ ಮಿಕ್ಸಿ ಜಾರ್ಗೆ ನಾನು ಮತ್ತೆ ಅಲೋವೆರಾ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅಲೋವೆರಾ ಹಾಗೂ ಮತ್ತು ಆಲೂಗಡ್ಡೆನೂ ಇದೇ ರೀತಿ ನಾವು ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನಾವು ಕ್ಯಾರೆಟ್ ಹಾಕ್ಕೋಬಹುದು, ಅಥವಾ ನಮಗೆ ಆಲ್ಮಂಡ್ ಮಕ್ಕಳಿಗೆ ಮಾಡಬೇಕಾದ್ರೆ ಆಲ್ಮಂಡ್ ಸೇರಿಸ್ಕೋಬಹುದು, ಹನಿ ಸೇರಿಸ್ಕೋಬಹುದು. ನಮಗೆ ಯಾವ ಇಂಗ್ರೀಡಿಯೆಂಟ್ಸು ನಮ್ಮ ಸ್ಕಿನ್ಗೆ ಸರಿ ಹೋಗುತ್ತೆ ಅದನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ಮಾಡ್ಕೋಬಹುದು. ನಾವು ಈ ರೀತಿ ಅಲೋವೆರಾನ ಕಟ್ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ, ಅಥವಾ ನಾವು ತುರ್ಕೊಂಡಾದರೂ ಹಾಕ್ಕೋಬಹುದು. ಈಗ ಇದನ್ನು ಪೇಸ್ಟ್ ಮಾಡ್ಕೊಬರೋಣ. ಪೇಸ್ಟ್ನ ನೀಟಾಗಿ ಸೋದಿಸ್ಕೊಳ್ಳೋಣ. ಮತ್ತು ಇದರಲ್ಲಿ ಏನಾದರೂ ಗ್ರೈಂಡ್ ಆಗದೇ ಇದ್ದರೆ ನಾವು ಒಂದ್ಸರಿ ಸೋದಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಸೋದಿಸ್ಕೊಂಡಿದ್ದ ನಂತರ ಇದಕ್ಕೆ ರೋಸ್ಮೇರಿ ಎಸೆನ್ಷಿಯಲ್ ಆಗಿ 2 ರಿಂದ 3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಹಾಕ್ಕೊಳ್ಬಾರ್ದು. ಇದಕ್ಕೆ ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ನಾವು ಸ್ಕಿನ್ ಡ್ರೈ ಆಗಲ್ಲ ಅಂತ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ವಿಟಮಿನ್ ಕ್ಯಾಪ್ಸಲ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಮಾಡ್ಕೊಳ್ಳೋದ್ರೆ ಬಟರ್ನೂ ಸೇರಿಸ್ಕೋಬಹುದು. ನಾನಿಲ್ಲಿ 2 ವಿಟಮಿನ್ ಕ್ಯಾಪ್ಸಲ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಒಂದು ವೇಳೆ ಗಟ್ಟಿ ಆದರೆ ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬಹುದು. ನನಗೆ ಈ ತಿಕ್ನೆಸ್ ಸಾಕು ಅನಿಸ್ತು, ಅದಕ್ಕೆ ಇಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾಡ್ಕೊಳ್ಳೋಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗೂ ನಾವು ಸಿಂಗಲ್ ಬಾಯ್ಲಿಂಗ್ ಮೆಥಡ್ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಶ ಹೋಗ್ಬಿಡುತ್ತೆ ಅಂತ ಡಬಲ್ ಬಾಯ್ಲಿಂಗಲ್ಲಿ ಮಾಡಿಕೊಂಡ್ರೆ ಬೆಟರು. ಕೆಳಗಡೆ ಏನು ತಳ ಹಿಡಿಯಲ್ಲ. ನಾನು 1 ಕಪ್ ಆಗೋಷ್ಟು ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು. ಸ್ವಲ್ಪ ಮೆಲ್ಟ್ ಆಗಬೇಕು. ಇದನ್ನು ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಮತ್ತೆ ಅದು ಗಂಟಾಗಿಬಿಡುತ್ತೆ. ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3 ರಿಂದ 4 ನಿಮಿಷ ಒಂದು ಸ್ವಲ್ಪ ಬಿಸಿ ಬಂದರೆ ಸಾಕಾಗುತ್ತೆ. ನೀಟಾಗಿ ಮೆಲ್ಟ್ ಆಗಿರಬೇಕಷ್ಟೇ. ಇದು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ನೀಟಾಗಿ ಮೆಲ್ಟ್ ಆದರೆ ಸಾಕು. ಕೈ ಬಿಡದೆ ಸ್ವಲ್ಪ ಗಂಟಾಗ್ತಾ ಇರುತ್ತೆ. ನಾವು ಅಕ್ಕಿ ಹಿಟ್ಟಾಗಿರೋದ್ರಿಂದ ಗಂಟಾಗಿಬಿಡುತ್ತೆ. ಕೈ ಬಿಡದೆ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಈಗ ಇದು ಮೆಲ್ಟ್ ಆಗಿದೆ. ಈಗ ನಾನು ಇಲ್ಲಿ ಸೋಪ್ ಮಾಡ್ಕೊಳ್ಳೋದಕ್ಕೆ ಸೋಪ್ ಮೋಲ್ಡ್ ತೊಗೊಂಡಿದ್ದೀನಿ. ಮೋಲ್ಡ್ ಇಲ್ಲ ಅಂದರೆ ಮನೇಲಿರೋ ಪ್ಲಾಸ್ಟಿಕ್ ಕಪ್ಪನ್ನೇ ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬಹುದು. ಮೋಲ್ಡ್ಗೆ ಸೇರಿಸ್ಕೊತಾ ಇದ್ದೀನಿ. 1 ರಿಂದ 2 ಗಂಟೆ ಬಿಟ್ಟರೆ ಸಾಕು. ಇದು ನೀಟಾಗಿ ಸೆಟ್ ಆಗುತ್ತೆ. ಇಲ್ಲಿ ನಾನು 3 ಸೋಪಾಗಷ್ಟು ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ 2 ಅವರ್ ಬಿಟ್ಟಿದ್ದೀನಿ. ನೀಟಾಗಿ ಅದು ಸೆಟ್ ಆಗಿದೆ. ಹೀಗೆ ಓಪನ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ. ಇದು ಈ ರೀತಿ ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು. ಒಂದು ಸಲ ಸೋಪ್
ಬೇಸ್ ತರಿಸ್ಕೊಂಡ್ಬಿಟ್ರೆ ಸಾಕು. ನಮ್ಗೆ ಯಾವಾಗ ಬೇಕೋ ಅವಾಗ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ಕೋಬೇಕು ಈ ರೀತಿ ಈಸಿಯಾಗಿ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.